ಕಾರವಾರದ ಭಟ್ಕಳದಲ್ಲಿ ಮೂರಿನಕಟ್ಟೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಗಲಾಟೆ ನಡೀತಾ ಇದೆ. ಪೊಲೀಸರು ಹಾಗೂ ಅಲ್ಲಿರುವಂತಹ ಗ್ರಾಮಸ್ಥರ ನಡುವೆ ನಡೀತಾ ಇರುವಂತಹ ವಾಗ್ವಾದ ಇದು. ಭಟ್ಕಳದಲ್ಲಿ ಮೂರಿನಕಟ್ಟೆ ಮರು ನಿರ್ಮಾಣ ವಿವಾದಕ್ಕೆ ಸಂಬಂಧಪಟ್ಟಂತೆ ಮುಸ್ಲಿಮರಿಂದ ಪೊಲೀಸರ ಮೇಲೆ ಹಲ್ಲೆಯಾಗಿದೆ. ಭಟ್ಕಳದ ಜಾಕಟೆ ಕಟ್ಟಿಯಲ್ಲಿ ಇತ್ತು ಮೂರಿನಕಟ್ಟೆ. ಆ ಮೂರಿನಕಟ್ಟೆಯನ್ನು ರಾಷ್ಟ್ರೀಯ ಹೆದ್ದಾರಿ ಅಗಲೀಕರಣದ ವೇಳೆ ತೆರವು ಮಾಡಲಾಗಿತ್ತು. ಈಗ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಡೀತಾ ಇರುವಂತಹ ಗಲಾಟೆ ಇದು. ಈಗ ಅದೇ ಜಾಗದಲ್ಲಿ ಮರು ನಿರ್ಮಾಣ ಮಾಡೋದಕ್ಕೆ ಮುಂದಾಗಲಾಗಿತ್ತು. ಈಗ ಹೆದ್ದಾರಿ ಸುಪರ್ದಿಯಲ್ಲಿರುವಂತಹ ಜಾಗದಲ್ಲೇ ಮರು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಧಿಕಾರಿಗಳು. ಇದಕ್ಕೆ ಮುಸ್ಲಿಂ ಸಂಘಟನೆ ಭಾರಿ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಮೂರಿನಕಟ್ಟೆ ತೆರವು ಮಾಡುವುದಕ್ಕೆ ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇದೆ ಮುಸ್ಲಿಂ ಸಮುದಾಯ. ಮೂರಿನಕಟ್ಟೆಯನ್ನ ಒಡೆಯೋದಕ್ಕೆ ಮುಸ್ಲಿಮರು ಮುಂದಾಗಿದ್ದು ಪೊಲೀಸರು ಅದನ್ನ ತಡೆಯೋದಕ್ಕೆ ಮುಂದಾಗಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರ ಮೇಲೆ ಹಲ್ಲೆಯಾಗಿದೆ. ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಮೂರಿನಕಟ್ಟೆ ಇತ್ತು. ಅಂದ್ರೆ ಇದು ಒಂದು ರೀತಿ ಧಾರ್ಮಿಕ ಕಟ್ಟೆ. ಈ ಧಾರ್ಮಿಕ ಕಟ್ಟೆಯನ್ನ ರಸ್ತೆ ಅಗಲೀಕರಣಕ್ಕಾಗಿ ಒಡೆದಿದ್ರು. ಈಗ ಅದನ್ನ ಮತ್ತೆ ಮರು ನಿರ್ಮಾಣ ಮಾಡೋದಕ್ಕೆ ಮುಂದಾಗಿದ್ದಾರೆ. ಆದ್ರೆ ಈಗ ಇದಕ್ಕೆ ಮುಸ್ಲಿಂ ಸಮುದಾಯ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರ ಮೇಲೆ ಹಲ್ಲೆ ಕೂಡ ಆಗಿದೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ನಾನೇನು ಮಾತಾಡಲಿಕ್ಕೆ ರೆಡಿ ಇಲ್ಲ. ನಾನು ದೇವಸ್ಥಾನ ಕಟ್ಟುವ, ದೇವಸ್ಥಾನ ತೆಗೆಯುವನಲ್ಲ. ಅರ್ಥ ಆಯ್ತಾ? ಹಾಗಾಗಿ ಅದು ಏನಾಗಿದೆ ಸಾಲ್ವ್ ಮಾಡೋ ಕೆಲಸ ಸರಿಯಾಗಿ ಸರಿಪಡಿಸಿ ಅದನ್ನು ಕ್ಲಿಯರ್ ಮಾಡೋ ಕೆಲಸವನ್ನು ಮಾಡ್ತೇವೆ. ಎಲ್ಲರೂ ಚೆಂದ ರೀತಿಯಲ್ಲಿ ಬದುಕಬೇಕು, ಬಾಳಬೇಕು. ಏನು ವ್ಯತ್ಯಾಸ ಆಗಿದೆ, ಇಲಾಖೆಯವ್ರದ್ದು ವ್ಯತ್ಯಾಸ ಆದರೆ ಇಲಾಖೆಯವ್ರ ಮೇಲೆ ಆ್ಯಕ್ಷನ್ ಆಗ್ತದೆ. ಅಥವಾ ಸಾರ್ವಜನಿಕರು ಯಾವುದೇ ಮುಸ್ಲಿಮ್ ಇರಲಿ ಹಿಂದೂಗಳಿರಲಿ ಯಾರು ತಪ್ಪು ಮಾಡಿದರೂ ಅದು ತಪ್ಪೇ. ಅದು ತಪ್ಪಿಗೆ ಅವ್ರ ಮೇಲೆ ಕ್ರಮ ಆಗ್ತದೆ. ಇದ್ರ ಬಗ್ಗೆ ನನಗೆ ಗೊತ್ತಿಲ್ಲದೆ ನಾನೇನು ಮಾತಾಡಲಿಕ್ಕೆ ರೆಡಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಆದಿತ್ಯ, ಪೊಲೀಸರು ಈಗ ಸಿಚುವೇಶನ್ ಅನ್ನ ಕಂಟ್ರೋಲಿಗೆ ತಗೊಂಡಿದ್ದಾರೆ. ಹೇಗಿದೆ ಸದ್ಯದ ಪರಿಸ್ಥಿತಿಯಲ್ಲಿ? ನಾನು ಏನಂದರೆ, ಈಗ ಭಟ್ಕಳದ ನಗರ ಭಾಗದಲ್ಲಿರುವಂತಹ ಮಧ್ಯಭಾಗದಲ್ಲಿ ಏನು ಮೂರಿನಕಟ್ಟೆ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಪೊಲೀಸರು ಬಿಗಿ ಬಂದೋಬಸ್ತನ್ನು ಮಾಡಿದ್ದಾರೆ. ಮಾತ್ರವಲ್ಲ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಂಕಾಳ ವೈದ್ಯರು ಒಂದು ಭಟ್ಕಳದಲ್ಲಿ ನಡೆದಂತಹ ನದಿ ದುರಂತ ಏನಿದೆ ಅದರ ಮಧ್ಯಭಾಗದಲ್ಲಿ ಈಗ ಆಸ್ಪತ್ರೆಗೆ ಭೇಟಿ ನೀಡಿ ಹಿಂತಿರುಗುವ ವೇಳೆ ನಮ್ಮ ಜೊತೆ ಮಾತನಾಡಿದ್ದಾರೆ. ನಾನು ದೇವಸ್ಥಾನವನ್ನು ಕೆಡುವವನಲ್ಲ ಅಂತ ಹೇಳಿದ್ದಾರೆ. ಅಲ್ಲದೆ ಈಗಾಗಲೇ ಹಲವಾರು ಹಿಂದೂ ಕಾರ್ಯಕರ್ತರು ಕೂಡ ಅವರ ವಿರುದ್ಧ ಆಸ್ಪತ್ರೆಯಲ್ಲೇ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇನ್ನೊಂದು ಕಡೆ ಈಗಾಗಲೇ ಹಿಂದೂ ಕಾರ್ಯಕರ್ತರು ಭಟ್ಕಳದ ಪೊಲೀಸ್ ಠಾಣೆಯಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಈ ಭಟ್ಕಳದ ವಾತಾವರಣದಲ್ಲಿ ಒಂದು ರೀತಿ ಮೌನ ಮುರಿದ ವಾತಾವರಣ ಆಗಿದ್ರೂ ಕೂಡ ಈ ಪ್ರತಿಭಟನೆಗಳು ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಮಾಂಕಾಳ ವೈದ್ಯರ ಒಂದು ಮಾತಾಗಿರುವಂಥದ್ದು. ಇಲ್ಲಿ ಈಗ ಸದ್ಯದ ಪರಿಸ್ಥಿತಿ ಏನಂತ ಹೇಳಿದರೆ ಎಲ್ಲವೂ ಒಂದೇ ರೀತಿಯಲ್ಲಿ ಇರುವಂತಹ ಪರಿಸ್ಥಿತಿಗೆ ಬಂದಿದೆ. ಪೊಲೀಸರ ಬಿಗಿ ಬಂದೋಬಸ್ತ್ ಕೂಡ ಇದೆ. ಹಾಗಾಗಿ SP ಅವರು ಕೂಡ ಒಂದು ರೌಂಡನ್ನು ಮಾಡ್ತಾ ಇದ್ದಾರೆ. ಇದರಿಂದ ಒಂದು ರೀತಿಯಲ್ಲಿ ಈಗ ಶಾಂತಿ ಕದಡಿದೆ ಅಂತಲೇ ಹೇಳ್ಬೋದು. ಓಕೆ ಆದಿತ್ಯ, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೇಳಿ ಕೇಳಿ ಭಟ್ಕಳ ಒಂದು ರೀತಿ ಸೂಕ್ಷ್ಮ ಪ್ರದೇಶ. ಇಲ್ಲಿ ಯಾವಾಗ ಏನು ವಿವಾದ ಆಗುತ್ತಂತಾನೆ ಹೇಳೋದಕ್ಕಾಗಲ್ಲ. ಈ ಮೂರಿನಕಟ್ಟೆ ವಿವಾದ ಇದೆಯಲ್ವಾ, ಅದು ಇವತ್ತು ನಿನ್ನೆ ವಿವಾದ ಅಲ್ಲ, ಸಾಕಷ್ಟು ವರ್ಷಗಳ ಹಿಂದಿನಿಂದ ಕೂಡ ನಡೀತಾ ಇದೆ. ಈಗ ಮತ್ತೆ ಅದು ಮುನ್ನೆಲೆಗೆ ಬಂದಿದಂತಾನೆ ಹೇಳ್ಬೋದು. ಮೂರಿನಕಟ್ಟೆಯನ್ನ ತೆರವು ಮಾಡಬೇಕು ಅಂತ ಮುಸ್ಲಿಂ ಸಮುದಾಯ ಹೇಳ್ತಾ ಇರೋದು, ಇಲ್ಲ ಮೂರಿನಕಟ್ಟೆ ಬೇಕು ಅಂತ ಮತ್ತೊಂದು ಸಮುದಾಯ ಹೇಳ್ತಾ ಇದೆ. ಇದೇ ಸದ್ಯ ವಾಗ್ವಾದಕ್ಕೆ ಕಾರಣ ಆಗಿರೋದು. ಇದನ್ನ ಬಿಡಿಸೋದಕ್ಕೆ ಬಂದಿರುವಂತ ಪೊಲೀಸರ ಮೇಲೆ ಒಂದು ವರ್ಗದ ಜನ ಹಲ್ಲೆಯನ್ನ ಮಾಡಿರುವಂತ ಘಟನೆ ಇವತ್ತು ಭಟ್ಕಳದಲ್ಲಿ ನಡೆದಿದೆ.
ನಾವೀಗ ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇದ್ದೀವಿ, ಪೊಲೀಸ್ ವಾಹನ ಬಂದಿದೆ, ಪೊಲೀಸರು ಲಾಠಿ ಚಾರ್ಜ್ ಅನ್ನ ಕೂಡ ನಡೆಸಿದ್ದಾರೆ. ಯಾಕಂದ್ರೆ ಸಿಚುವೇಶನ್ ಅನ್ನ ಕಂಟ್ರೋಲಿಗೆ ತಗೋಬೇಕು. ಯಾಕಂದ್ರೆ ಪೊಲೀಸರ ಮೇಲೇನೆ ಆಗಿರುವಂತಹ ಹಲ್ಲೆ ಇದು. ಹಾಗಾಗಿ ಪೊಲೀಸರು ಇಲ್ಲಿ ಲಾಠಿ ಚಾರ್ಜ್ ಅನ್ನ ಕೂಡ ಮಾಡಿದ್ದಾರೆ, ಸಿಚುವೇಶನ್ ಅನ್ನ ಕಂಟ್ರೋಲಿಗೆ ತಗೊಳ್ಳೋದಕ್ಕೆ. ಒಟ್ನಲ್ಲಿ ಮೂರಿನಕಟ್ಟೆ ವಿವಾದ ಸಾಕಷ್ಟು ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಹಲವಾರು ವರ್ಷಗಳಿಂದ ಇರುವಂತ ವಿವಾದ ಈಗ ಮತ್ತೆ ಮುನ್ನೆಲೆಗೆ ಬಂದಿದ್ದು, ಪೊಲೀಸರ ಮೇಲೆ ಇಲ್ಲಿ ಕೂಡ ಒಂದು ಗುಂಪು ಹಲ್ಲೆ ಮಾಡಿದೆ. ಪೊಲೀಸರು ಲಾಠಿ ಚಾರ್ಜ್ ಅನ್ನ ಮಾಡುವ ಮೂಲಕ ಪರಿಸ್ಥಿತಿಯನ್ನ ಹತೋಟಿಗೆ ತರೋದಕ್ಕೆ ಮುಂದಾಗಿದ್ದಾರೆ.